ಹೆಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಟ್ರೂ ಬ್ಯಾಲೆನ್ಸ್ ಆ್ಯಪಿಂದ ನೀವು ಯಾವ ರೀತಿಯಾಗಿ ಇನ್ಸ್ಟೆಂಟಾಗಿ ಲೆವೆಲ್ ಅಪ್ ಲೋನ ತೊಗೊಬೋದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನಿಂದ ನೀವು ಅಪ್ ಟು ಇಲ್ಲಿ 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ ತೊಗೋಬೋದು. ಹೌದು, ನನಗೆ ಇಲ್ಲಿ ಆಫರನ್ನು ಸಿಗ್ತಾ ಇದೆ, ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಆಫರ್ ಸಿಗ್ತಾ ಇದೆ. ಸೊ ಟ್ರೂ ಬ್ಯಾಲೆನ್ಸಲ್ಲಿ ಲೆವೆಲ್ ಅಪ್ ಲೋನ ಅಪ್ಲೈ ಮಾಡಿಬಿಟ್ಟು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಮೊದಲೇದಾಗಿ ನಾನು ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಿಮ್ಗೆ ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸನ್ನು ನೋಡಲಿಕ್ಕೆ ಸಿಗುತ್ತೆ. ಮೊದಲೇದಾಗಿ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಾಗಿರುತ್ತೆ. ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋನ ಮಾಡ್ತೀನಿ, ಯಾವ ರೀತಿಯಾಗಿ ನೀವು ಇಲ್ಲಿ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡ್ಕೊಬೇಕು, ಯಾವ ರೀತಿಯಾಗಿ ಬೇಸಿಕ್ ಡೀಟೇಲ್ಸ್ನ ಕೊಡಬೇಕು, ಅದಾದ ನಂತರ KYCನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಬೇಕು, ನಂತರ ಯಾವ ರೀತಿಯಾಗಿ ಲೋನ್ಗೋಸ್ಕರ ಅಪ್ಲೈ ಮಾಡಿಕೊಂಡು ಬ್ಯಾಂಕ್ ಅಕೌಂಟಲ್ಲಿ ಡಿಸ್ಪೋಸ್ಮೆಂಟ್ ತೊಗೊಬೇಕು, ಎಲ್ಲನೂ ನಿಮಗೆ ವಿಡಿಯೋ ಮಾಡಿಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಜೊತೆಗೆ ನಾನು ರೀಪೇಮೆಂಟ್ ಮಾಡಿಬಿಟ್ಟು ಕೂಡ ತೋರಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನಲ್ಲಿ. ಆ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಜೊತೆಗೆ ಐ ಬಟನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಸೊ ನೀವು ಇವಾಗ ನೋಡ್ತಾ ಇದ್ದೀರಲ್ವಾ ಲೈವ್ ಆಗಿ 11,770 ರೂಪಾಯಿ ಇಲ್ಲಿ ನನಗೆ ಇಲ್ಲಿ ಲೋನ್ ಸಿಗ್ತಾ ಇದೆ. ಆ್ಯಂಡ್ ಲೆವೆಲ್ 8ಅಲ್ಲಿ ನಾನಿದ್ದೀನಿ. ಈ ಒಂದು ಲೋನ್ನ ನಾನು ತೊಗೊಂಬಿಟ್ಟು ರೀಪೇಮೆಂಟ್ ಮಾಡಿದ ತಕ್ಷಣ ನಂತರ ಇಲ್ಲಿ ಲೆವೆಲ್ 9ಅಲ್ಲಿ ನನಗೆ 20,000 ಸಿಗುತ್ತೆ. ನಂತರ ಇಲ್ಲಿ ಲೆವೆಲ್ 10ಅಲ್ಲಿ ನನಗೆ 50,000 ಸಿಗುತ್ತೆ. ನಂತರ ಲೆವೆಲ್ 11ಅಲ್ಲಿ 1 ಲಕ್ಷ ಸಿಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಕಮಿಂಗ್ ಸೂನ್ ಅಂತ ಇದಲ್ವಾ. ಸೊ ಈ ಒಂದು ಲೆವೆಲಲ್ಲಿ ನನಗೆ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಸಿಗ್ತಾ ಇದೆ ಲೋನ್ ಅನ್ನೋದು. ಸೊ ಇನ್ಸ್ಟೆಂಟಾಗಿ ನಾನು ಇವಾಗ ಲೋನ ತೊಗೊಬೋದು. ಸೊ ಇಲ್ಲಿ 11,270 ರೂಪಾಯಿ ಇದೆ. ಆ್ಯಂಡ್ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಲಿಮಿಟ್ ಅನ್ನೋದು ನನಗೆ ಸಿಗ್ತಾ ಇದೆ. ಎಷ್ಟು ನಾನು ಇಲ್ಲಿ ರೀಪೇಮೆಂಟ್ ಮಾಡ್ಕೊಂಡಿದ್ದೀನಿ, ಎಷ್ಟು ನನಗೆ ಲೋನ್ ಸಿಕ್ಕಿದೆ ತೋರಿಸ್ತಾ ಇದೆ. ಸೊ ಇಲ್ಲಿ ಗೆಟ್ ದಿಸ್ ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನೋಡಿ, ನಿಮಗೆ ಇಲ್ಲಿ ಲೆವೆಲ್ ಅಪ್ ಲೋನ್ ಏನು ಸಿಗುತ್ತಲ್ವಾ, ಇದರಲ್ಲಿ ನೀವು ಇಷ್ಟು ತೊಗೊಬೇಕು ಅಂತ ಏನಿಲ್ಲ, ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು ಈ ರೀತಿಯಾಗಿ ಬಾರನ್ನ ಇದು ಮಾಡಿಕೊಂಡು. ಓಕೆ, ಸೊ ಈ ರೀತಿಯಾಗಿ ನೀವು ಚೂಸ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ನನಗೆ 3 ರೀಪೇಮೆಂಟನ್ನು ಮಾಡಬೇಕಾಗಿರುತ್ತೆ 3 ತಿಂಗಳಲ್ಲಿ. ಆ್ಯಂಡ್ ಇಲ್ಲಿ 3 ತಿಂಗಳಿಗೋಸ್ಕರ ಈ ಒಂದು ಲೋನ್ ನನಗೆ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏಪ್ರಿಲ್ 2ಕ್ಕೆ ನಂದು ಫಸ್ಟ್ EMI ಇರುತ್ತೆ. ನಂತರ ಸೆಕೆಂಡ್ಗೆ ಅಂದರೆ ಮೇ 2ಗೆ ಇಲ್ಲಿ ಸೆಕೆಂಡ್ EMI ಇರುತ್ತೆ. ನಂತರ 2 ಜೂನ್ಗೆ ಇಲ್ಲಿ ಥರ್ಡ್ EMI ಇರುತ್ತೆ, ನೋಡ್ತಾ ಇರ್ಬೋದು. ಸೊ ಇವಾಗ ನಾನು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಷ್ಟು ಲೋನ್ನ ತೊಗೊಳಲ್ಲ ನಾನು, ಸೊ ಸ್ವಲ್ಪ ಕಡಿಮೆ ಇಲ್ಲಿ ನಾವು ಮಾಡ್ಕೋಬೋದು ಗೈಸ್ ಈ ರೀತಿಯಾಗಿ. ಓಕೆ, ಸೊ ಈ ರೀತಿಯಾಗಿ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಮೊದಲೇದಾಗಿ ಇಲ್ಲಿ ಲೋನ್ ಪರ್ಪಸ್ ಕೇಳುತ್ತೆ, ಏನಕ್ಕೆ ಈ ಒಂದು ಲೋನ್ನ ನೀವು ತೊಗೊತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೆಡಿಕಲ್ಗೋಸ್ಕರನ, ಅಥವಾ ಇಲ್ಲಿ ಬಿಸ್ನೆಸ್ಗೋಸ್ಕರನ, ಹೌಸ್ ರಿಪೇರ್ಗೋಸ್ಕರನ, ಅಥವಾ ಸ್ಯಾಲ್ರಿ ಡಿಲೇ ಆಗಿದೆನಾ, ಎಜುಕೇಷನ್ಗೋಸ್ಕರನ, ಪರ್ಸ್ನಲ್ ಎಮರ್ಜೆನ್ಸಿ ಏನಾದರೂ ಇದೆನಾ, ವೆಡ್ಡಿಂಗ್ಗೋಸ್ಕರನ, ಏನಕ್ಕೆ ನೋಡಿ ಆ ಒಂದು ಪರ್ಪಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ, ನೀವು ಮ್ಯಾರಿಡ್ ಇದ್ದರೆ ಮ್ಯಾರಿಡ್, ಸಿಂಗಲ್ ಇದ್ದರೆ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಜುಕೇಷನ್ ಲೆವೆಲ್ ಕೇಳುತ್ತೆ, ಎಲ್ಲಿವರೆಗೂ ನೀವು ಓದಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಲೋ 10th ಅಥವಾ ಸೆಕೆಂಡ್ ಇಯರ್ವರೆಗೂ ಓದಿದ್ದೀರಾ, ಅಥವಾ ಬ್ಯಾಚುಲರ್ಸ್ ಮಾಡಿದ್ದೀರಾ, ಅಥವಾ ಮಾಸ್ಟರ್ಸ್ ಮಾಡಿದ್ದೀರಾ, ಡಾಕ್ಟರೇಟ್ ಓದಿದ್ದೀರಾ, ನೋಡಿ ಗೈಸ್ ಏನು ಓದಿದ್ದೀರಾ ಅದನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಜುಕೇಷನ್ ಲೆವೆಲ್ನ. ನಂತರ ಇಲ್ಲಿ ಹೌಸಿಂಗ್ ಟೈಪನ್ನು ಕೇಳ್ತಾ ಇದೆ. ಇಲ್ಲಿ ಹೌಸಿಂಗ್ ಟೈಪ್ ನೀವು ಸೆಲ್ಫ್ ಓನ್ಡ್ ಮನೆಯಲ್ಲಿದ್ದೀರಾ ಅಥವಾ ರೆಂಟೆಡ್ ಮನೆಯಲ್ಲಿದ್ದೀರಾ ಅಂತ ಕೇಳ್ತಾ ಇದೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಕ್ಯುಪೇಷನ್ ಕೇಳ್ತಾ ಇದೆ, ಅಂದರೆ ನೀವು ಸ್ಯಾಲರಿಡ್ ಪರ್ಸನ್ ಇದ್ದೀರಾ, ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದೀರಾ, ಅಥವಾ ಸ್ಟೂಡೆಂಟ್ ಇದ್ದೀರಾ, ಹೌಸ್ ವೈಫ್ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಏನಿದ್ದೀರಾ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಬ್ಲಫ್ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ, ಮತ್ತೆ ಇಲ್ಲಿ ನಿಮಗೆ ಲೋನ್ ಸಿಗಲ್ಲ. ಓಕೆನಾ. ಸೊ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಾ ಇದೆ, ಅದನ್ನು ರೆಗ್ಯುಲರ್ ಎಂಪ್ಲಾಯ್ ಇದ್ದೀರಾ, ಅಥವಾ ಇಲ್ಲಿ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ದೀರಾ, ಅಥವಾ ಫ್ರೀಲಾನ್ಸರ್ ಇದ್ದೀರಾ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ವರ್ಕ್ ಪೀರಿಯಡ್ ಕೇಳುತ್ತೆ ಗೈಸ್, ನೀವು ಎಷ್ಟು ವರ್ಷವರೆಗೂ ಇಲ್ಲಿ ವರ್ಕ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ, ಅಂದರೆ ಯಾವಾಗಿಂತ ನೀವು ವರ್ಕ್ ಮಾಡ್ತಾ ಇರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಂಪನಿ ಅಥವಾ ಶಾಪ್ ನೇಮ್ ಕೇಳುತ್ತೆ, ಅದನ್ನು ಹಾಕಿ. ನಂತರ ಇಲ್ಲಿ ಫೀಲ್ಡ್ ಆರ್ ಇಂಡಸ್ಟ್ರಿ, ಯಾವ ಒಂದು ಇಂಡಸ್ಟ್ರಿ ಅಥವಾ ಫೀಲ್ಡಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ ಫುಡ್ ಇಂಡಸ್ಟ್ರಿನ, ಅಥವಾ ಮ್ಯಾನುಫ್ಯಾಕ್ಚರಿಂಗ್, ಅಥವಾ ಟ್ರಾನ್ಸ್ಪೋರ್ಟ್, ಅಥವಾ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಫಾರ್ಮಿಂಗ್, ಅಥವಾ ಇಲ್ಲಿ IT ಯಾವುದಿದೆ ನೋಡಿ ಅದನ್ನು ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಇದಾಗಿದೆ. ನಂತರ ಇಲ್ಲಿ ಜಾಬ್ ಕೇಳಿದೆ ಗೈಸ್, ಅಂದರೆ ಯಾವ ಒಂದು ಇಲ್ಲಿ ಡೆಸಿಗ್ನೇಷನಲ್ಲಿ ಇದ್ದೀರಾ ಆ ಒಂದು ಕಂಪನಿನಲ್ಲಿ ಅಂತ ಕೇಳ್ತದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಕರ್, ಅಥವಾ ಕಲೆಕ್ಷನ್ ಏಜೆಂಟ್, ಅಥವಾ ಮ್ಯಾನೇಜರ್, ಪ್ರೊಫೆಷನಲ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ಗೈಸ್ ಮಂತ್ಲಿ ಇನ್ಕಮ್ ಕೇಳುತ್ತೆ, ಮಂತ್ಲಿ ಇನ್ಕಮನ್ನು ಹಾಕಿ. ನಂತರ ಪೇಡೇ ಕೇಳ್ತಾ ಇದೆ, ಅಂದರೆ ಯಾವಾಗ ನಿಮ್ಮ ಸ್ಯಾಲ್ರಿ ಬರುತ್ತೆ, ಎಷ್ಟನೇ ತಾರೀಕಿಗೆ ಬರುತ್ತೆ ಅಂತ ಕೇಳ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಯಾಂಕ್ ಅಕೌಂಟನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ರೀತಿಯಾಗಿ ನಿಮಗೆ ಅಮೌಂಟ್ ಅನ್ನೋದು ನಿಮಗೆ ರಿಸೀವ್ ಆಗುತ್ತೆ, ಅಂದರೆ ಬ್ಯಾಂಕ್ ಅಕೌಂಟಿಗೆ ಬರುತ್ತಾ, ಅಥವಾ ಬ್ಯಾಂಕ್ ಚೆಕ್ ಬರುತ್ತಾ, ಅಥವಾ ಕ್ಯಾಶಲ್ಲಿ ಬರುತ್ತಾ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ಎಲ್ಲರದು ಕೂಡ ಇಲ್ಲಿ ಬ್ಯಾಂಕ್ ಅಕೌಂಟಲ್ಲೇ ಬರ್ತಾ ಇರುತ್ತೆ. ಸೊ ಅದನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಅದಾದ ನಂತರ ಗೈಸ್ ಇಲ್ಲಿ ಮೋಡ್ ಆಫ್ ಇನ್ಕಮ್ ಆಯಿತು. ಓಕೆ, ಸೊ ನಂತರ ಇಲ್ಲಿ ಲೋನ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದೆ, ಅಂದರೆ ನಿಮ್ದು ಏನಾದರೂ ಮೊದಲಿಗೆ ಇಲ್ಲಿ ಲೋನ್ ಎಕ್ಸ್ಪೀರಿಯನ್ಸ್ ಇದೆನಾ ಅದನ್ನು ಹಾಕಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಮೊದಲಾಗಿದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಏನಾದರೂ ಲೋನ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಎಸ್ ಆ್ಯಂಡ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ವೆಲ್ ಅಂತ ಇರುತ್ತೆ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ ಹಾಕ್ಬಿಟ್ಟು ಎಸ್ ಐ ಕನ್ಫರ್ಮ್ಡ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಡಿ. ಓಕೆ, ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಇಮೇಲನ್ನು ವೆರಿಫೈ ಮಾಡಲಿಕ್ಕೆ ಕೇಳುತ್ತೆ. ಇದನ್ನು ನಾನು ಸ್ಕಿಪ್ ಮಾಡ್ಕೊತೀನಿ, ನೀವು ಕೂಡ ಇದೇ ರೀತಿಯಾಗಿ ಸ್ಕಿಪ್ ಮಾಡ್ಕೊಳ್ಳಿ, ಅಥವಾ ನೀವು ಕನ್ಫರ್ಮ್ ಮಾಡ್ಕೊಂಡಿದ್ದೆ ಕನ್ಫರ್ಮ್ ಮಾಡ್ಕೋಬೋದು. ನಂತರ
ಇವ್ಯಾಲ್ಯೂಯೇಷನ್ಗೆ ಹೋಗಿದೆ ನಮ್ಮ ಒಂದು ಲೋನ್ ಅನ್ನೋದು. ಸೊ ನೋಟಿಫೈ ಮೀ ವೆನ್ ಇಟ್ಸ್ ಅಪ್ರೂವ್ಡ್ ಅಂತ ಇರುತ್ತೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಸೊ ಇನ್ ಪ್ರೋಗ್ರೆಸ್ಸಲ್ಲಿ ಬರುತ್ತೆ ಗೈಸ್. ನಂತರ ಇಲ್ಲಿ ಡಿಸ್ಪೋಸ್ ಅಮೌಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಂಟ್ ಆಗಿ ನನಗೆ ಲೋನ್ ಬರುತ್ತೆ. ಮೇಲ್ಗಡೆಯಿಂದ ನೋಡ್ತಾ ಇರ್ಬೋದು ನನಗೆ ಮೆಸೇಜ್ ಕೂಡ ಬಂದಿದೆ. ಸೊ ನನಗೆ ಇಲ್ಲಿ ರಿಕ್ವೆಸ್ಟ್ ಮಾಡಿದ್ದು ಮೆಸೇಜ್ ಕೂಡ ಬಂದಿದೆ. ನಾನು ಇಲ್ಲಿ ಜಸ್ಟ್ ಇಲ್ಲಿ ಇದು ಮಾಡ್ಕೊತೀನಿ, ನೋಡೋಣ ಇದು ಅಪ್ರೂವ್ ಆಗಿರುತ್ತೆ ಲೋನ್ ಅನ್ನೋದು. ಓಕೆ ಗೈಸ್, ಇವಾಗ ಕೆಲವೊಂದಿಷ್ಟು ಡೀಟೇಲ್ಸ್ನ ಹೇಳ್ತಾ ಇದೆ. ಶೇರ್ ಯುವರ್ ಸೆಲ್ಫಿ ಅಂತ ಹೇಳ್ತಾ ಇದೆ. ಓಕೆ, ಸೊ ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸೆಲ್ಫಿಯನ್ನು ಕೊಡಬೇಕು. ಸೊ ಸೆಲ್ಫಿ ಕೊಟ್ಬಿಟ್ಟು ನಂತರ ಇಲ್ಲಿ ಇನ್ಸ್ಟಂಟ್ ಆಗಿ ಲೋನ್ನ ಡಿಸ್ಪೋಸ್ ಮಾಡೋಕ್ಕೆ ಬರುತ್ತೆ ಗೈಸ್. ಓಕೆ, ಸೊ ಇಷ್ಟಿರುತ್ತೆ ಈ ಒಂದು ಲೋನ್ನ. ಈಸಿಲಿ ನೀವು ಲೋನ್ನ ತಗೋಬೋದು ಗೈಸ್. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಆ ಒಂದು ವಿಡಿಯೋನ ನೋಡ್ಕೊಳ್ಳಿ ಅಂಡ್ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಇನ್ಸ್ಟಂಟ್ ಆಗಿ ಲೆವೆಲಪ್ ಲೋನ್ ಸಿಗುತ್ತೆ 1 ಲಕ್ಷ ರೂಪಾಯಿವರೆಗೆ. ಓಕೆ, ಸೊ ಯಾವ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಅಂಡ್ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.